ಶಾಕ್. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನೀರು ಸರಬರಾಜು ಮಾಡ್ತಾ ಇರೋ ನೌಕರರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪಾಲಿಕೆ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಕೈಗೊಂಡಿದ್ದಾರೆ. ನೇರ ನೇಮಕಾತಿ, ಖಾಲಿ ಹುದ್ದೆಗಳ ಭರ್ತಿ, ಬಾಕಿ ಪಿಎಫ್ ಬಿಡುಗಡೆ, ಗುತ್ತಿಗೆ ಪದ್ಧತಿ ರದ್ದುಪಡಿಸಿ ಸಮಾನ ವೇತನ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. 20 ವರ್ಷದಿಂದ ಜೀತದಾಳಿನಂತೆ ದುಡಿಸಿಕೊಳ್ಳುತ್ತಿರುವ ಸರ್ಕಾರಕ್ಕೆ ಏನು ಧಿಕ್ಕಾರ? ಜೀತದಾಳಿಗಿಂತ ಕಡೆಯಾಗಿ ನೋಡುತ್ತಿರುವ ಸರ್ಕಾರಕ್ಕೆ ಏನು ಧಿಕ್ಕಾರ? ವಾಲ್ಮೆನ್ಗಳನ್ನು ಕಾಯಮಾತಿ ಮಾಡದೇ ಇರುವ ಸರ್ಕಾರಕ್ಕೆ ಏನು ಧಿಕ್ಕಾರ? ಬೇಕೇ ಬೇಕು, ಬೇಕೇ ಬೇಕು. ಸುಮಾರು 25 ವರ್ಷದಿಂದ ಮಹಾನಗರ ಪಾಲಿಕೆಯಲ್ಲಿ 210 ಮಂದಿ ವಾಲ್ಮ್ಯಾನ್, ಲೀಕೇಜ್, ಪಂಪ್ ಹೌಸ್ ಕಾರ್ಮಿಕರು ಸುಮಾರು 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಆದ್ರೆ ಇಲ್ಲಿನ ನೌಕರರಿಗೆ ಸ್ಥಿರ ಸೇವೆಯ ಭರವಸೆಯೇ ಇಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದೇವೆ. ನಾವು ನೀರು ಸರಬರಾಜು ಮಾಡುವುದಲ್ಲದೆ ಕೆರೆ ಸ್ವಚ್ಛತೆ, ಕಂದಾಯ ವಸೂಲಾತಿ, ಚುನಾವಣೆ ಕಾರ್ಯ ಸೇರಿ ಅನೇಕ ಕೆಲಸಗಳನ್ನ ಮಾಡ್ತಿದ್ದೇವೆ. ಇದರ ಪರಿಣಾಮ ನಾವು ಮಾನಸಿಕ ಒತ್ತಡ ಎದುರಿಸುತ್ತಿದ್ದೇವೆ. ಕೂಡಲೇ ನಮಗೆ ಆಗ್ತಾ ಇರೋ ಅನ್ಯಾಯವನ್ನ ಸರಿಪಡಿಸಿ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನೋಡಿ, ಪೌರ ಕಾರ್ಮಿಕರ ಮಾದರಿಯಲ್ಲಿ ನಮಗೆ ಈ ಸಲ 2024-25ನೇ ಬಜೆಟ್ನಲ್ಲಿ ನಮ್ಮನ್ನ ಕಾಯಮಾತಿ ಮಾಡಬೇಕು, ಕಾಯಮಾತಿ ಮಾಡೋವರೆಗೂ ನೇರ ಪಾವತಿ ಕೊಡಬೇಕು ಅಂತೇಳಿ ಈ ಸಲ ಬಜೆಟ್ನಲ್ಲಿ ಮಾಡಬೇಕು ಅಂತೇಳಿ ಕೇಳ್ಕೊಂತ ಇದ್ದೀವಿ. ಈ ಸಲ ಬಜೆಟ್ನಲ್ಲಿ ಏನಾದರೂ ನೇರ ಪಾವತಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಜೊತೆಗೆ ನಮ್ಮ ಹೆಂಡತಿ ಮಕ್ಕಳನ್ನು ಸಹ ಕರ್ಕೊಂಬಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀವಿ. ಸರ್, ನಮ್ಗೆ 14,000 ಸಂಬಳ ಅಂತ ಇದ್ದೀವಿ. ಅದರೊಳಗೆ ಏನು ಜೀವನ ಮಾಡೋಕ್ಕಾಗುತ್ತೆ? ನಾವು ಮನೆ ಬಾಡಿಗೆನೇ 8ರಿಂದ 10,000 ರೂಪಾಯಿ ಮನೆ ಬಾಡಿಗೆ ಇದೆ, ಮಕ್ಕಳು ಫೀಸ್ ಕಟ್ಟಬೇಕು, ಜೀವನ ಮಾಡೋದು ತುಂಬ ಕಷ್ಟ ಇದೆ. ಅನ್ಯ ಕೆಲಸಕ್ಕೆ ಅಂದರೆ ಈಗ ಚುನಾವಣಾ ಟೈಮಲ್ಲಿ BLO ಕೆಲಸಕ್ಕೆ ನಮ್ಮನ್ನೇ ನೇಮಿಸ್ಕೊಂಡಿದ್ದಾರೆ. ಸುಮಾರು ವಾಟರ್ ಮ್ಯಾನ್ಗಳನ್ನ ಒಂದು 25-30 ಜನ BLO ಮಾಡಿದ್ದಾರೆ. ನಮ್ಗೇನು ಟ್ರೈನಿಂಗ್ ಕೊಟ್ಟಿದ್ದಾರೆ BLO ಕೆಲಸ ಮಾಡೋಕ್ಕೆ? ಆಮೇಲೆ ಕಂದಾಯ ವಸೂಲಿ ಮಾಡೋಕ್ಕೆ ನಾವೇ ಹೋಗ್ಬೇಕು. ವಾಟರ್ ಮ್ಯಾನ್ಗಳ ಕೈಲಿ ಕಂದಾಯ ವಸೂಲಿ ಮಾಡಿಸ್ತಾರೆ. ಮನೆ ಮನೆಗೆ ಹೋಗಿ PID ಬರಿಬೇಕು, ಮನೆ ಮನೆಗೆ ಹೋಗಿ PID ಬರಿಬೇಕು. ಆಮೇಲೆ ಬುಗುಡ್ನಳ್ಳಿಲಿ ಹೋಗಿ ಸಿಲ್ಟ್ ಎತ್ತಬೇಕು. ವಾಲ್ಮ್ಯಾನ್ಗಳ ಕೈಲಿ ಬುಗುಡ್ನಳ್ಳಿಲಿ ಸಿಲ್ಟ್ ಎತ್ತಿಸ್ತಾರೆ. ಆಮೇಲೆ ಕೆರೆ ತುಂಬಿದ್ರೆ ಕೆರೆ ಕಾಯಕ್ಕೆ ಕಳಿಸ್ತಾರೆ. ಪ್ರತಿಯೊಂದು ಕೆಲಸನೂ ವಾಲ್ಮ್ಯಾನ್ ಕೈಲಿ ಮಾಡಿಸ್ಕೊಂತಾರೆ. ಆದ್ರೆ ವಾಲ್ಮ್ಯಾನ್ಗಳು ಕಷ್ಟ ಸುಖ ಏನು ಅಂತ ಯಾರು ಕೇಳಲ್ಲ. 14,000 ರೂಪಾಯಿ ಸಂಬಳ ತಗೊಂಡು ಅವ್ನು ಜೀವನ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾ ಇಲ್ಲ ಇವತ್ತು. ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ 2022ರ ಏಪ್ರಿಲ್ನಲ್ಲೂ ಕೂಡ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗಿತ್ತು. ಅಂದು ಶಾಸಕರು, ಪಾಲಿಕೆ ಮೇಯರ್ ನಮ್ಮ ಬೇಡಿಕೆ ಈಡೇರಿಸಲು ಭರವಸೆ ನೀಡಿದ್ರು. ಆದ್ರೆ ಈವರೆಗೂ ಯಾವುದೇ ಭರವಸೆ ಈಡೇರಿಸಿಲ್ಲ. ಹೀಗಾಗಿ ಈ ಬಾರಿಯ ಬಜೆಟ್ನಲ್ಲಿ ನೇರ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ಬೇಡಿಕೆ ಈಡೇರಿಸದ ಕಾರಣ ನೀರಿನ ಸರಬರಾಜು ಸ್ಥಗಿತಗೊಳಿಸಿ ಮುಷ್ಕರ ನಡೆಸಲು ನಿರ್ಧಾರ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಕೆ. ಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್, ನಾವು ಇವತ್ತು ಏನು ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ, ತುಮಕೂರು ನಾಗರಿಕರಿಗೆ ಕಳೆದ 28 ವರ್ಷಗಳಿಂದ ನಿರಂತರವಾಗಿ ಹಗಲು ರಾತ್ರಿ ಅನ್ನೋದೇ ಪರ್ಮನೆಂಟ್ ಇಲ್ಲ, ಟೆಂಪರರಿ ನಾವು ಯಾವುದೇ ನಾಗರಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಇಲ್ಲಿವರೆಗೂ ಪರ್ಮನೆಂಟ್ ಆಗ್ತೈತೆ ಅಂತ ಹೇಳಿ ನಾವು ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ. ಎಷ್ಟು 14,000 ಚಿಲ್ಲರೆ ಕೊಡ್ತಾರೆ, ಒಂದ್ಸರಿ PSI ಕಟ್ತಾರೆ, ಕಟ್ಟಲ್ಲ. ಹೋದನೇ ವರ್ಷ ನಾವು ಇಲ್ಲಿ ಇದೇ ಜಾಗದಲ್ಲಿ ನಾವು ನಿರಂತರವಾಗಿ ಮುಷ್ಕರ ಮಾಡಿದಾಗ ಕಮಿಷನರು ಮತ್ತೆ MLA ಮತ್ತೆ DC ಕಡೆಯಿಂದ ಡೈರೆಕ್ಟ್ರು ಇಷ್ಟು ಜನ ಬಂದ್ಬಿಟ್ಟು ನಿಮ್ಗೆ 3 ತಿಂಗಳು ಟೈಮ್ ಕೊಡಿ, ನಾವು ನೇರ ಪಾವತಿ ಮತ್ತೆ ಖಾಲಿ ಇರೋ ಹುದ್ದೆ ಎಲ್ಲವನ್ನು ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಬಂದು ಅವರೇ ಒಂದು ತುರ್ತಾಗಿ ಮೇಯರು ಅವರು ಎಲ್ಲ ಮುಖಂಡರುಗಳು ಸೇರಿ ಒಂದು ತುರ್ತು ಸಭೆ ಮಾಡಿಬಿಟ್ಟು ಆ ಲೆಟ್ರ್ ನಮಗೆ ತಂದ್ಕೊಟ್ಟಿದ್ದಾರೆ. ಏನಂತ, ನಿಮ್ಮ 3 ತಿಂಗಳೊಳಗೆ ನಿಮ್ಗೆ ಕಾಯಂ ಮಾಡಿಸ್ತೀವಿ, ಕಾಯಂ ಆಗೋವರೆಗೂ ಸಮಾನ ಕೆಲಸ ಸಮಾನ ವೇತನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಕೊಟ್ಟು ಹೋದನೇ ಸರಿ ನಮ್ಮನ್ನು ಎಬ್ಬಿಸಿರು. ನಾವು ಎದ್ಬಿಟ್ಟ 3 ತಿಂಗಳು ಆದ್ರೂ ನಮ್ಮನ್ನು ಒಂದ್ಸತಿ ಅಲ್ಲಿ ಕರ್ಕೊಂಡು ಹೋಗಿದ್ರು, ಮಾಡ್ಕೊಡ್ತೀವಿ ಅಂದ್ರು. ತಿರ್ಗಾ ಯಾವುದೇ ಕಾರಣಕ್ಕೂ ಏನೂ ಕೆಲಸ ಆಗ್ಲಿಲ್ಲ. ಅದಕ್ಕೆ ಈಗ ಕಳೆದ 15ನೇ ತಾರೀಕಿನ ಹಿಂದೆ ನಾವು ನಮ್ಮ ಬೇಡಿಕೆಗಳನ್ನ ಇಟ್ಟು ಜಿಲ್ಲಾಧಿಕಾರಿಗೆ, ಉಸ್ತುವಾರಿ ಮಂತ್ರಿಗೆ ಮತ್ತೆ ಕಮಿಷನರ್ಗೆ ಮನವಿಯನ್ನು ಕೊಟ್ಬಿಟ್ಟು ನಮ್ಮದು ನೇರ ಪಾವತಿ ಆಗಬೇಕು, ಖಾಲಿ ಹುದ್ದೆ ಭರ್ತಿ ಆಗಬೇಕು, ಎಲ್ಲ ನೀರು ಸರಬರಾಜು ನೌಕರರಿಗೆ ಗೃಹಭಾಗ್ಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಟೆಂಡರ್ ಆಗಿರೋದು ಬರೇ ನೀರು ಬಿಡೋದು, ಲೀಕೇಜ್ ಕೆಲಸ, ಪಂಪ್ ಹೌಸ್ ಕೆಲಸ ನಮ್ಮ ಕೈಲಿ ಮಾಡಿಸ್ತಾ ಇರೋದು. ಮನೆ ಮನೆಗೆ ಹೋಗಿ OES ಮಾಡೋದು, PID ಬರೆಯೋದು, ಚುನಾವಣೆ ಕರ್ತವ್ಯ ಮತ್ತೆ ಕಂದಾಯ ವಸೂಲಾತಿ ಮತ್ತೆ ಕೆರೆ ಕಾಯೋದು, ಕೆರೆ ಲೋಡಾಗ ಅಲ್ಲೇನೋ ಹೊಡೆದ್ರೆ ಎಲ್ಲ ಹೋಗಿ ನಾವು ಅಲ್ಲಿ ಕಾಯೋದು, ಇದೇ ತರ ಇತರೆ ಕೆಲಸಗಳನ್ನ ಮಾಡಿಬಿಟ್ಟು
ನಮ್ಮವ್ರಿಗೆ 100ರಿಂದ 150 ಜನಕ್ಕೆ BP ಐತೆ, ಇದ್ರ ಶುಗರ್ ಐತೆ, ಯಾರಿಗನ ಚೆಕ್ ಮಾಡಿ. ಎಲ್ಲರೂ ಇವತ್ತು ಸಾಯ ಹಂತಕ್ಕೆ ಬಂದಿದ್ದಾರೆ. ಅದಕ್ಕೆ ಒತ್ತಡ ಜಾಸ್ತಿ ಮಾಡ್ತಾ ಇದ್ದಾರೆ. ಕೊಡೋ ಸಂಬಳಕ್ಕೆ 60,000 ನಮಗೆ ನಮ್ಮ ಜೊತೆಲಿ ಕೆಲಸ ಮಾಡೋ ಪರ್ಮನೆಂಟ್ನವರು ಅವರು ನಮ್ಮ ಜೊತೆಲಿ ಕೆಲಸ ಮಾಡ್ತಾರೆ, 60,000 ಸಂಬಳ ತರ್ತಾರೆ. ನಾವು ಅವ್ರಿಗಿನ್ನ ಜಾಸ್ತಿ ಕೆಲಸ ಮಾಡ್ತೀವಿ, ನಮಗೆ ರಜಾ ಇಲ್ಲ, ಭಾನುವಾರ ರಜಾ ಇಲ್ಲ, ಹಬ್ಬಗಳಾಗ ಒಂದಿತ್ಲು ರಜಾ ಇಲ್ಲ, ಹಬ್ಬಗಳಾಗ ನಾವೇ ಕೆಲಸ ಮಾಡಬೇಕು. ಹಂಗಾಗಿ ಇಷ್ಟೆಲ್ಲ ಕೆಲಸ ಮಾಡಿರು ನಮ್ಗೆ 14,000 ಸಂಬಳ ಕೊಡ್ತಾರೆ. ಅದಕ್ಕೋಸ್ಕರ ನಮಗೆ ನಮ್ಮ ಮನೆ ಕುಟುಂಬದ ಒಂದು ನಿರ್ವಹಣೆಗಾದ್ರೂ ನಮಗೆ ಪರ್ಮನೆಂಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಬಂದು ಉಸ್ತುವಾರಿ ಮಂತ್ರಿ ಬಂದು ನಮ್ಮ ಬೇಡಿಕೆನ ಈಡೇರಿಸಬೇಕು. ಮತ್ತೆ ನಮಗೆ ಬೇಡಿಕೆ, ನಾವು ಇರೋ ಬೇಡಿಕೆ ಒಳಗೆ ನಮ್ಮ ನೇರ ಪಾವತಿಯನ್ನ ಇಲ್ಲೇ ಘೋಷಣೆ ಮಾಡ್ಬೇಕು ಅಂತ ಕೇಳಿಬಿಟ್ಟು ನಾವು ಈ ಒಂದು ಮುಷ್ಕರವನ್ನ ನಾವು ನಿರಂತರವಾಗಿ ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಭವ್ಯ ಕಿರಣ್ ನ್ಯೂಸ್ ಅಂದ್ರೆ ESI TV ತುಮಕೂರು.